ಬಾಯ್ಲ್ ಮಾಡಿದ್ದು ಪೀಸ್ ಮಾಡಿ ಕಟ್ ಮಾಡಿದ್ದೇನೆ. ಎಲ್ಲೋನ ಸೈಡಿಗೆ ಇಟ್ಟಿದ್ದೇನೆ. ನೆಕ್ಸ್ಟ್ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಮಿಕ್ಸ್ ಉಂಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರದ ಪುಡಿ, ಚಿಲ್ಲಿ ಪೌಡ್ರು ಮತ್ತು ಕಪ್ಪು ಮೆಣಸಿನ ಪುಡಿ, ಕೊತ್ತಂಬರಿ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಅದರ ನಂತರ ಕಡಲೆ ಹಿಟ್ಟು ಮಿಕ್ಸ್ ಮಾಡಬೇಕು. ಮತ್ತು ಸ್ವಲ್ಪ ಕಾರ್ನ್ಫ್ಲವರು ಸ್ವಲ್ಪ 1 ಸ್ಪೂನ್ ಹಾಕಿದ್ದೇನೆ ನಾನು, ಒಂದೂವರೆ ಸ್ಪೂನು. ಮತ್ತು ಸ್ವಲ್ಪ ಅರ್ಧ ಲಿಂಬೆ, ಹಿಂಡ್ಕೋಬೇಕು ಚಂದ ಮಾಡಿ. ಮತ್ತು ಎಗ್ಗದು ವೈಟ್ ಮಿಕ್ಸ್ ಮಾಡಬೇಕು ಚಂದ ಮಾಡಿ. ಇಲ್ಲಿ ಹೀಗೆ ಉಂಡೆ ಮಾಡಿ ನೆಕ್ಸ್ಟ್ ಈ ಥರ ಉಂಡೆ ಮಾಡಿ ಎಣ್ಣೆಯಲ್ಲಿ ಬಿಡುವ. ಬ್ರೌನ್ ಕಲರ್ ಬರಬೇಕು ನೋಡಿ, ಕ್ರಿಸ್ಪಿಯಾಗಿರ್ತದೆ. ಎಗ್ 65 ಮಾಡಲಿಕ್ಕೆ ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಟಿದ್ದೇವೆ. ಸ್ವಲ್ಪ ಎಣ್ಣೆ ಈಗ ಕುದಿ ಬರಬೇಕು. ಸ್ವಲ್ಪ ಬಿಸಿಯಾದ ತಕ್ಷಣವೇ ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಟಿದ್ದು ಸಣ್ಣ ಪೀಸ್ ಮಾಡಿ ಕಟ್ ಮಾಡಿರಬೇಕು. ಅದು ಫ್ರೈ ಆದ ನಂತರ ಸ್ವಲ್ಪ ಕಾಯಿ ಮೆಣಸು, ಸ್ವಲ್ಪ ಕರಿಬೇವು ಮಿಕ್ಸ್ ಮಾಡಿ. ಸೋಯಾ ಸಾಸ್ ಸ್ವಲ್ಪ ಹಾಕ್ಬೇಕು, ಅದು ಸಾಕು. ಮಿಕ್ಸ್ ಮಾಡಿ. ರುಚಿಗೆ ಸ್ವಲ್ಪ ಬೇಕಿದ್ರೆ ಉಪ್ಪು ಹಾಕ್ಕೋಬೋದು. ಸ್ವಲ್ಪ ಉಪ್ಪು, ಮಸಾಲ ಸ್ವಲ್ಪ ಚಿಲ್ಲಿ ಚಿಕನ್ ಮಸಾಲ ಹಾಕ್ಬೋದು. ಸ್ವಲ್ಪ ಕೆಲವರು ಹಾಕ್ತಾರೆ, ಕೆಲವರು ಹಾಕಲ್ಲ. ನಾನು ಹಾಕ್ತೇನೆ, ಟೇಸ್ಟ್ ಒಳ್ಳೆ ಬರ್ತದೆ. ಈ ಥರ ಗ್ರೇವಿ ಆಗಬೇಕು. ಅದರ ನಂತರ ನಾವು ಎಣ್ಣೆಯಲ್ಲಿ ಎಗ್ಗನ್ನು ಇದು ಮಾಡಿರ್ತೇವಲ್ಲ, ರೋಸ್ಟ್ ಮಾಡಿದ್ದು, ಅದನ್ನು ಹಾಕ್ತೀವಿ. 65 ಮಿಕ್ಸ್ ಮಾಡಬೇಕು. ತುಂಬ ಈಸಿಯಾಗಿ ಎಗ್ 65 ಮನೆಯಲ್ಲೇ ತಯಾರು ಮಾಡ್ಬೋದು. ಸ್ವಲ್ಪನೇ ಐಟಮಿಂದ ಟೇಸ್ಟಿಯಾಗಿದೆ. ಸ್ಮೆಲ್ ಕೂಡ ಒಳ್ಳೆ ಬರ್ತಾ ಉಂಟು. ಸ್ವಲ್ಪ ಮೇಲ್ಗಡೆ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು, ನಿಮಗೆ ಬೇಕಿದ್ರೆ ಲಿಂಬೆ ಹಣ್ಣಿನ ರಸ ಕೂಡ ಹಿಂಡ್ಕೋಬೋದು. ಚಿಕನ್ ಎಗ್ 65 ರೆಡಿಯಾಗಿದೆ ನೋಡಿ. ನೀವು ಸಹ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ, ಸೂಪರ್ ಟೇಸ್ಟ್ ಆಗ್ತದೆ.